ಆತ್ಮೀಯ H16 ನ್ಯೂಸ್ ಅರ್ಥಾತ್ ತಿ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆಯವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿ ಅನ್ನೋದು ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಎಂ ಬಿ ಹರೀಶ್ ಅವರು ಹರೀಶಣ್ಣ ಇವತ್ತೇನು ಮಾಡ್ತಿದ್ದಾರೆ? ನಾನು ಕಾಂಗ್ರೆಸ್ ಹಾಕಿದ್ದೀನಪ್ಪ ಅಂತ ಅಂದ್ಬಿಟ್ಟು ಕಾಂಗ್ರೆಸ್ ಆಗಿದ್ದಾರೆ ಗೌರವವಾಗಿ ಕಂಡುಕೊಂಡ್ರೆ ಅವತ್ತು ಹೋಗ ಕಾಸು ನಿಲ್ಲುಗ್ರಿ ರಾಜಕಾರಣ ಮಾಡೋದನ್ನ ಕಲೀರಿ ಅವ್ರ ಹತ್ರ. ಓಟ ಆ ಕಡೆಗೆ ಹಾಕ್ಬಿಟ್ಟು ಈ ಕಡೆಗೆ ನಾನು ಅಂತ ಹೇಳ್ತಾ ಇದ್ದಾರೆ ಅವರು. ನಾನು ಎಲ್ಲಿದ್ದೀನಿ ಅಲ್ಲಿ ಇರ್ತೀನಪ್ಪ, ನನಗೆ ಬೇಕಾಗಿಲ್ಲಪ್ಪ ರಾಜಕಾರಣ. ಆದ್ರೆ ರಾಜಕಾರಣ ಬಂದ್ರೆ ರಾಜಕಾರಣ ಮಾಡ್ತೀನಿ ಅಂತ. ನಿಮ್ ತರ ಇಲ್ಲೊಂದು ರಾಜಕಾರಣ, ಚಲರಾಯಸ್ವಾಮಿ ಮೋಹನ್ದಾಗ ಒಂದು ರಾಜಕಾರಣ, ನೀನು ಅಲ್ಲೇ ಇರುವಂತ ರಾಜಕಾರಣ ಅದು ಮಾಡ್ತಾ ಇಲ್ಲ ಅವರು. ಶಿಸ್ತಾಗಿ ಒಂದು ಪಕ್ಷ ಇಟ್ಕೊಂಡು ರಾಜಕಾರಣ ಮಾಡ್ತಾ ಇದ್ದಾರೆ. ಆ ತರ ಇರೋದನ್ನ ಕಲ್ತ್ಕೊಳ್ಳಿ ಮುಂದಿನ ದಿನಗಳಲ್ಲಿ, ಗೊತ್ತಾಯ್ತಾ? ನಮ್ಮ ಬಗ್ಗೆ ನೀವು ಏನು ಮಾತಾಡೋಂಥದ್ದು ಏನೂ ಇಲ್ಲ. ನೀವು ಮೊದಲೇ ನಿಮ್ಮ ಸಂಸ್ಕೃತಿ ಬಂದಿರ್ತಕ್ಕಂಥದ್ದು ಈ ತರ. ಮೊದಲಿಂದ ನಾರಾಯಣಗೌಡರ ಕಾಲದಿಂದ ನಾರಾಯಣಗೌಡರು ಹೋದ್ರಿ, ಅಲ್ಲಿ ಕಾಂಗ್ರೆಸ್ ಸಭಾಸ್ಕಿತ್ ತಗೊಳಕ್ಕೆ ನಾರಾಯಣಗೌಡರು ಬಿಟ್ರಿ, ಯಾರು ನಾರಾಯಣಗೌಡ ಚೆನ್ನಾದ್ರಿ. ಅದಾಯ್ತು. ನಮ್ಮ ಇಡ್ಲಿ ಕರೆದಾಗ ಹರೀಶಣ್ಣ ಹೋದ್ರಿ, ಹರೀಶಣ್ಣನ್ ಹೋದ್ರಿ, ಅವ್ನು ಸೇರ್ಸ್ಕೊಡಲ್ಲ, ಅವ್ನು ಯಾರು ಮಾಜಿ ಅಧ್ಯಕ್ಷನ ಅಂದ್ರಿ. ಅವ್ನು ಯಾಕೆ ಮಾಡಬೇಕು ನಾನು ಅವ್ನು ನಿಂತ್ಕೊಡಲ್ಲ ಅಂತ ಹೇಳಿದ್ರಿ. ಏನ್ ಮಾಡ್ಬೇಕಾಗಿ ಮೇಲಿರೋ ಇಬ್ಬರು ಏನಾರು ಮಾಡಿ ಸಮಾಧಾನ ಮಾಡ್ಬಿಟ್ಟು ಇಬ್ಬರು ಕ್ಯಾಂಡಿಡೇಟ್ ಮಾಡೋಣ ಅಂತ ಅಷ್ಟು ಟೈಮೇ ಕೊಡ್ತೀವಲ್ಲ ನೀವು. ಅವತ್ತು ಬೇಡ ಅನ್ನೋದನ್ನ ತಡೆಯಪ್ಪ ಅಂತ ಮಾಡಿದ್ರೆ ಯಾರು ಚಲರಾಯಸ್ವಾಮಿ ಜೊತೆ ಮಾತುಕತೆ ಆಡ್ಕೊಂಡು ನೀನು ನಾನು ಹರೀಶ್ ಜೊತೆನೇ ಹೋಗ್ತೀನಿ ಅಂತ ಕ್ಯಾಂಡಿಡೇಟ್ ಆಗಿ ಬಂದ್ರೆ ಏನ್ ಮಾಡ್ಬೇಕು? ಈ ಪಕ್ಷದಿಂದ ಮಾಡ್ಬೇಕಲ್ವಾ? ಅದರಿಂದ ನೀವು ನೆಲೆ ಇಲ್ಲದ ರಾಜಕಾರಣಿ ಅಂತ ನಾನು ಹೇಳ್ತೀನಿ, ಅವಕಾಶವಾದಿ ರಾಜಕಾರಣಿ ಅಂತ ನಾನು ಹೇಳ್ತೀನಿ. ಉದ್ದೇಶ ಅಂದರೆ ನಮ್ಮ ಬೆಂಗಳೂರಿನ ಶಾಸಕರು ಜನಪ್ರಿಯ ಶಾಸಕರು ಪ್ರತಿ ಹಳ್ಳಿಗೂ ಹೋಗಿ
ಸ್ವಾತಂತ್ರ್ಯ ಬಂದು 60 ವರ್ಷ ಆದರೂ ಅವರಿಗೆ ಯಾವ ಪಕ್ಷ ಬಂದರೂ ಕೆಲಸ ಮಾಡಿಲ್ಲ. ಅದೇ ಕೆಲಸ ಮಾಡಿಲ್ಲ. ಪ್ರತಿಯೊಂದು ಊರಲ್ಲೂ ಪ್ರತಿ ಕೆಲಸ ಆಗಿದೆ. ಅವರು ಹೋಗಿ ಸರ್ಕಾರ ಇಲ್ದಿದ್ರು ದುಡ್ಡು ತಂದು ಕೆಲಸ ಮಾಡಿದೆ. ಅದಕ್ಕೆ ಇವರು ಶಿವರಾಮಣ್ಣ ಅವರಿಗೆ ಸುರೇಶ್ ಅಣ್ಣನ ಕಂಡ್ರೆ ಕೆಲಸ ಅಭಿವೃದ್ಧಿ ಕೆಲಸ ನೋಡ್ಬಿಟ್ಟು ಅವ್ರಿಗೆ ಕೊಂಡ್ಕೊಂಡು ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.